ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರೋದು ಬೆಂಗಳೂರು ಹೂವಿನ ಮಾರ್ಕೆಟು. ಇವತ್ತು ಏನು ಬೆಲೆ ನೋಡೋಣ ಬನ್ನಿ. KRA ಫ್ಲವರ್ಸ್ ಮಾರ್ಕೆಟ್ ರೇಟ್ಗಳಿವೆಲ್ಲ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಪ್ಲೀಸ್ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಮತ್ತು ನೋಡೋಣ ಬನ್ನಿ, ಬೆಂಗಳೂರು ಹೂವಿನ ಮಾರ್ಕೆಟ್ ಇವತ್ತೇನು ಬೆಲೆ ಅಂತ. ನಿನ್ನೆಗಿಂತ ಹೂವಿನ ಬೆಲೆ ಸ್ವಲ್ಪ 10 ರೂಪಾಯಿ 2 ರೂಪಾಯಿ ಅಷ್ಟೇ. ಐಶ್ವರ್ಯ ಕೆಜಿ 70 ರೂಪಾಯಿಂದ 100 ರೂಪಾಯಿಗೆ, ಸೋಡಾ ಎಲ್ಲ ಕೆಜಿ 80 ರೂಪಾಯಿಂದ 100 ರೂಪಾಯಿವರೆಗೂ ಹೋಗ್ತದೆ. ಫಸ್ಟ್ ಕ್ವಾಲಿಟಿ ಇದು. ಚೆಂಡು ಎಲ್ಲ ಕೆಜಿ 10 ರೂಪಾಯಿಂದ 30, ಚೆಂಡು ರೆಡ್ ಕೆಜಿ 10 ರೂಪಾಯಿಂದ ಒಳ್ಳೆ ಕ್ವಾಲಿಟಿ ಇರೋದು 30 ರೂಪಾಯಿವರೆಗೂ ಹೋಗಿದೆ. ಮೆರಾಬಲ್ ಕೆಜಿ 100 ರೂಪಾಯಿಂದ 120 ರೂಪಾಯಿ. ಮ್ಯಾರಿಗೋಲ್ಡ್ ಕೆಜಿ 80 ರೂಪಾಯಿಂದ 100 ರೂಪಾಯಿವರೆಗೂ ಹೋಗಿದೆ. ಸೆಂಟ್ ಎಲ್ಲ ಕೆಜಿ 70 ರೂಪಾಯಿಂದ 100 ರೂಪಾಯಿ. ಸೆಂಟ್ ವೈಟ್ ಕೆಜಿ 80 ರೂಪಾಯಿಂದ 100 ರೂಪಾಯಿವರೆಗೂ ಹೋಗ್ತದೆ. ಫಸ್ಟ್ ಕ್ವಾಲಿಟಿ ಇದು. ಬಸ್ಕಿನ್ ಕೆಜಿ 100 ರೂಪಾಯಿಂದ 160 ರೂಪಾಯಿ. ಚಾಕ್ಲೇಟ್ ಕೆಜಿ 80 ರೂಪಾಯಿಂದ 100 ರೂಪಾಯಿವರೆಗೂ ಇದೆ ಅಣ್ಣ. ಸರ್, ಈಗ ನೀವು ಸಂತುಲನ ಬಳಸ್ತಾ ಇರೋದ್ರಿಂದ ಈಗ ನೀವು ಈ ಮೂಲಕ ನಮ್ಮ ಬೇರೆ ಹೂವಿನ ಬೆಳೆಗಿರ್ಬೋದು ಅಥವಾ ತರಕಾರಿ ಬೆಳೆಗಳಿರ್ಬೋದು ಅಥವಾ ಬೇರೆ ಬೇರೆ ಬೆಳೆಗಾರರಿಗೆ ಫೈನಲ್ ಆಗಿ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಎಲ್ಲರೂ ಇದನ್ನ ಚೆನ್ನಾಗಿ ಬಳಸಿ, ಒಳ್ಳೆ ಕ್ವಾಲಿಟಿ ಬರುತ್ತೆ, ಬೆಳೆ ಗ್ರೋತ್ ಇರುತ್ತೆ, ಅತ್ಯುತ್ತಮವಾದ ಭೂಮಿ ಫಲವತ್ತತೆ ಕಾಪಾಡ್ಕೊಬೋದು. ಬೇರೆ ಫರ್ಟಿಲೈಸರ್ ಹೋಲಿಸಿದ್ರೆ ಇದು ಜಾಸ್ತಿ ಬೆನಿಫಿಟ್ ಇದೆ. ಸೊ ರೈತರು ಇದನ್ನ ಬಳಸ್ಕೊಂಡು ಭೂಮಿ ಫಲವತ್ತತೆ ಜೊತೆಗೆ ಬೆಳೆನ ಬೆಳ್ಕೊಂಡು ಕ್ವಾಲಿಟಿ ಮೇಂಟೈನ್ ಹೌದು ಮಾಡ್ಬೋದು. ಹೌದು ಹೌದು ಓಕೆ. ಸೊ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಹಾ, ಸರ್ ಇದೆ ಸಂತುಲನ ಸರ್. ಬಳಸ್ತಾ ಇರೋದ್ರಿಂದ? ಹೌದು ಇದೆ ಸರ್. ಪೂರ್ಣಿಮಾ 40 ರೂಪಾಯಿಂದ 80 ರೂಪಾಯಿ. ಪನ್ನೀರ್ ಸೊಪ್ಪು ಕೆಜಿ 80 ರೂಪಾಯಿಂದ ಒಳ್ಳೆ ಕ್ವಾಲಿಟಿ 100 ರೂಪಾಯಿವರೆಗೂ ಹೋಗ್ತದೆ. ರೋಸ್ ಹೂವು ಕೆಜಿ 100 ರೂಪಾಯಿಂದ 160 ರೂಪಾಯಿ ಹೋಗಿದೆ. ಮಲ್ಲಿಗೆ ಹೂವು ಕೆಜಿ 400 ರೂಪಾಯಿಂದ 600 ರೂಪಾಯಿವರೆಗೂ ಹೋಗಿದೆ. ಲಿಲ್ಲಿ ಹೂವು ಕೆಜಿ 80 ರೂಪಾಯಿಂದ 100 ರೂಪಾಯಿ. ಕನಕಾಂಬರ ಹೂವು ಕೆಜಿ 400 ರೂಪಾಯಿಂದ 600 ರೂಪಾಯಿವರೆಗೂ ಹೋಗಿದೆ. ಇದು ಬೆಂಗಳೂರು ಹೂವಿನ ಮಾರ್ಕೆಟ್ ಇವತ್ತು ರೇಟ್ಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.